ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಸೆಪ್ಟೆಂಬರ್ 2024. ನಿಫ್ಟಿ 50 BSE ಸೆನ್ಸೆಕ್ಸ್ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 470.45 ಪಾಯಿಂಟ್ಸ್ಗಳ ಒಂದು ಏರಿಕೆ ಕಂಡಿದೆ. ಅಂದರೆ ಇದು ಒಂದು ಒಳ್ಳೆ ಏರಿಕೆ ಅಂತಲೇ ಹೇಳ್ಬೋದು. 25,388.90 ಪಾಯಿಂಟ್ಸ್ಗಳಿಗೆ ಇವತ್ತು ನಿಫ್ಟಿ 50 ಕ್ಲೋಸ್ ಆಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 1,439.55 ಪಾಯಿಂಟ್ಸ್ಗಳ ಏರಿಕೆ ಕಂಡಿದೆ. ಅಂದರೆ ಇದು ಒಂದು ದಾಖಲೆ ಏರಿಕೆ ಅಂತಲೇ ಹೇಳ್ಬೋದು. ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 82,962.71 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಹಾಗೆ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿರೋದು, ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಇವತ್ತು ನೋಡಿದ್ರೆ 4.40% ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಭಾರತಿ ಏರ್ಟೆಲ್ ಶೇರ್ಸ್ಗಳಲ್ಲಿ NTPC, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಐಚರ್ ಮೋಟಾರ್ಸ್, ONGC ಶೇರ್ಸ್ಗಳಲ್ಲೂ ಏರಿಕೆಯಾಗಿದೆ. ಹಾಗೆ ವಿಪ್ರೋ, ಅಡಾನಿ ಪೋರ್ಟ್ಸ್, JSW ಸ್ಟೀಲ್, ಗ್ರಾಸಿಮ್ ಇಂಡಸ್ಟ್ರೀಸ್, ಬಜಾಜ್ ಆಟೋದಲ್ಲಿ ಸುಮಾರು ₹302.75 ಅಷ್ಟು ಏರಿಕೆಯಾಗಿದೆ. ಹಾಗೆ ಹೀರೋ ಮೋಟರ್ ಕಾರ್ಪ್, ಟೆಕ್ ಮಹೇಂದ್ರ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಸ್ಟೇಟ್ ಬ್ಯಾಂಕ್, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ಗಳು, ಹಾಗೆ ಕೋಲ್ ಇಂಡಿಯಾ, ಟಾಟಾ ಸ್ಟೀಲ್, L&T, ಅಪೋಲೋ ಹಾಸ್ಪಿಟಲ್ಸ್, ಕೋಟಕ್ ಬ್ಯಾಂಕ್, ಹಾಗೆ ಇನ್ಫೋಸಿಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ HDFC ಲೈಫ್, ರಿಲಯನ್ಸ್ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್, ಅಡಾನಿ ಎಂಟರ್ಪ್ರೈಸಸ್ ಸಾಕಷ್ಟು ಶೇರ್ಸ್ಗಳಲ್ಲಿ ಕಂಪ್ನಿಯ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ನೋಡ್ಬೋದು. ಅದೇ ರೀತಿ PN ಗಾಡ್ಗಿಲ್ ಜ್ಯುವೆಲ್ಲರೀಸ್ ಲಿಮಿಟೆಡ್ ಇತ್ತು, ಇವತ್ತು ಈ IPO ಇವತ್ತು ಕ್ಲೋಸ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.